ಈಗಾಗಲೇ ಬಹಳಷ್ಟು ಸದ್ದನ್ನು ಟಿ ವಿಗಳಲ್ಲಿ ಇನ್ನೊಂದು ಕಡೆ ಮಾಡ್ತಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಯಾವಾಗಲೂ ಖಾಲಿ ಡಬ್ಬ ಸೌಂಡನ್ನು ಮಾಡುತ್ತೆ ಅಂತ ಹೇಳ್ತಿರ್ತಾರೆ. ಅದೇ ಥರ ಪ್ರದೀಪ್ ಈಶ್ವರ್ ಯಾವಾಗಲೂ ಸದ್ದನ್ನು ಮಾಡ್ತಾ ಇರ್ತಾರೆ. ಕನ್ನಡದಲ್ಲಿ ಒಂದು ಮಾತಿದೆ, ಕೂಸಿಟ್ಟ ಮೇಲೆ ಕೂಲಾಗಿ ಹುಟ್ಟಿಸಿದ್ರು ಅಂದಂಗೆ. ಇವತ್ತು 9.5 ಎಕರೆ ಸಾಕು. APMCಯಲ್ಲಿ ಇರೋದು ರೈತರ ನೇರ ಮಾರಾಟಕ್ಕೆ ಅಂತ ಕೊಟ್ಟಿರೋದನ್ನ ಇಲ್ಲಿ ಬಂದುಬಿಟ್ಟು ರೈತರದನ್ನ ಕಿತ್ಕೊಂಡು ದಲ್ಲಾಳಿಗಳು ಮಾರಾಟ ಮಾಡೋದಕ್ಕೆ ಯಾವನು ಕೊಟ್ಟಿಲ್ಲ. ಯಾರ ಅಪ್ಪನವನಿದ್ದು ಆಸ್ತಿ ಅಲ್ಲ ಇದು, ಗೊತ್ತಾಯ್ತಾ? ರೈತರದ್ದನ್ನ ರೈತರಿಗೆ ಬಿಟ್ಕೊಡ್ಬೇಕು ಅಂತ ಇರೋದು. ಪ್ರದೀಪ್ ಈಶ್ವರ್ MLA ಆಗಿ ಇಲ್ಲಿ ಮಾಡ್ತಿರೋಂಥ ಕೆಲಸ ಏನೇನೋ ಮಾಡಿದ್ದೀನಿ ಅಂತ ಅವಾಗವಾಗ ಬುರುಡೆಯನ್ನು ಬಿಡ್ತಿರ್ತಾರಲ್ಲ. ಗೆಳೆಯರೇ ನಮಸ್ಕಾರ, ನಾನು ಉದಯ್ ಕುಮಾರ್. ಗೆಳೆಯರೇ, ಈಗ ನಾವಿಲ್ಲಿದ್ದೀವಿ APMC ಮಾರುಕಟ್ಟೆ ಚಿಕ್ಕಬಳ್ಳಾಪುರ. ಈಗಾಗಲೇ ಬಹಳಷ್ಟು ಸದ್ದನ್ನು ಟಿ ವಿಗಳಲ್ಲಿ ಇನ್ನೊಂದು ಕಡೆ ಮಾಡ್ತಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಯಾವಾಗಲೂ ಖಾಲಿ ಡಬ್ಬ ಸೌಂಡನ್ನು ಮಾಡುತ್ತೆ ಅಂತ ಹೇಳ್ತಿರ್ತಾರೆ. ಅದೇ ಥರ ಪ್ರದೀಪ್ ಈಶ್ವರ್ ಯಾವಾಗಲೂ ಸದ್ದನ್ನು ಮಾಡ್ತಾ ಇರ್ತಾರೆ. ಅವರದ್ದೇ ಕ್ಷೇತ್ರ ಆಗಿರ್ತಕ್ಕಂತಹ ಚಿಕ್ಕಬಳ್ಳಾಪುರದ APMC ಮಾರುಕಟ್ಟೆಯಲ್ಲಿ ನಾವಿದ್ದೀವಿ. ಇಲ್ಲಿ ಒಬ್ಬರು ನಮ್ಮ ಜೊತೆಗೆ ಇಲ್ಲಿ ಕೂಲಿ ಮಾಡ್ತಕ್ಕಂಥವರಿದ್ದಾರೆ, ಅವರನ್ನು ಮಾತಾಡ್ಸೋಣ ಬನ್ನಿ. ಸರ್, ನಿಮ್ಮ ಹೆಸರು? ಸರ್, ನರಸಿಂಹಮೂರ್ತಿ ಅಂತ. ಸರ್, ಇಲ್ಲಿನ APMC ಮಾರುಕಟ್ಟೆಯನ್ನು ನೋಡ್ತಾ ಇದ್ರೆ ಇದು ಒಂದಷ್ಟು ರೈತರಿಗೆ ಕೊಡಬೇಕಾಗಿರುವಂಥ ಜಾಗ. ಅಲ್ಲಿ ರೈತರ ನೇರ ಮಾರಾಟಕ್ಕಾಗಿ ಅಂತ ಬೋರ್ಡನ್ನು ಹಾಕಿದ್ದಾರೆ, ಆದರೆ ಅಲ್ಲೆಲ್ಲ ಮೂಟೆಗಳನ್ನು ತುಂಬಿದ್ದಾರೆ ಮಂಡಿಯವರು. ಇದರ ಪರಿಸ್ಥಿತಿಗಳೇನು, ಇದೆಲ್ಲ ಏನಿದು? ಇದೆಲ್ಲ ರೈತರಿಗೆ ಕೊಡಬೇಕಾಗಿರುವಂಥದ್ದು. ಮಂಡಿಯವರೆಲ್ಲ ಇಲ್ಲಿ ಚೀಲಗಳನ್ನು ತುಂಬಿಕೊಂಡಿರೋ ಇದೆಲ್ಲ ಕಾಣಿಸ್ತಾ ಇದೆ, ನಮಗೆ ನೋಡೋದಕ್ಕೆ ಸನ್ನಿವೇಶಗಳು ಕಾಣಿಸ್ತಾ ಇದೆ. ಇದರ ಬಗ್ಗೆ ಏನು ನಡೀತಾ ಇದೆ ಇಲ್ಲಿ ಅಂತ ನನಗೆ ಗೊತ್ತಾಗಿಲ್ಲ, ಸ್ವಲ್ಪ ಹೇಳ್ತೀರಾ? ಸರ್, ಇದು ಚಿಕ್ಕಬಳ್ಳಾಪುರ APMC ಮಾರ್ಕೆಟು. ಆದರೆ ಇದು ಸೆಂಟ್ರಲ್ ಪ್ಲಾಟ್ಫಾರ್ಮ್ ರೈತರಿಗಂತ ಬಿಟ್ಕೊಟ್ಟಿದ್ರು. ಈ ವ್ಯಾಪಾರಸ್ಥರು ಲೈಸೆನ್ಸ್ ಜಾಸ್ತಿ ತಗೊಂಡು ಅದರಿಂದ ಅವರು ಅಂಗಡಿಗಳಿಗೆ ರೈತರದ್ದು ವ್ಯಾಪಾರ ದಳ್ಳಾಳಿಗಾರರಿಗೆ ಕೊಟ್ಟಿದ್ದಾರೆ. ರೈತರು ತಂದು ದಳ್ಳಾಳಿಗಾರಿಗೆ ಹಾಕ್ತಾರೆ, ಅವ್ರ ಹತ್ರದಿಂದ ವ್ಯಾಪಾರಸ್ಥರು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಹಾಗಾದರೆ ರೈತರು ನೇರವಾಗಿ ಜನರಿಗೆ ಮಾರುವ ಹಾಗೆ ಇಲ್ವಾ ಇಲ್ಲಿ? ಸರ್, ಇದೆಯಾ ಸರ್, ಆದರೆ ಇಲ್ಲಿ ರೈತರು ತಂದು ಜಾಗ ಇಲ್ಲ, ರೈತರಿಗೆ ಮಾಡ್ಕೊಳಕ್ಕೆ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರವಾಗಿ ದಳ್ಳಾಳಿಗಾರಿಗೆ ಹಾಕ್ತಾರೆ, ಅವ್ರ ಹತ್ರದಿಂದ ವ್ಯಾಪಾರಸ್ಥರು ತಗೊಂಡೋಗಿ ಖರೀದಿ ಮಾಡ್ತಾರೆ. ಸರ್, ರೈತರು ಹಾಗಾದ್ರೆ ಇಲ್ಲಿ ನೇರವಾಗಿ ಜನರಿಗೆ ಮಾರಾಟ ಮಾಡೋ ಹಾಗಿಲ್ಲ? ಸರ್, ಮಾಡ್ತಾ ಇಲ್ಲ ಸರ್, ಜಾಗ ಇಲ್ಲ, ರೈತರಿಗೆ ಜಾಗ ಬಿಟ್ಕೊಟ್ಟಿಲ್ಲ. ಆದರೆ ಮಾರಾಟಕ್ಕೆ ಜಾಗ ಇಲ್ಲ ಸರ್ ರೈತರಿಗೆ ಮಾರಾಟ ಮಾಡೋದಕ್ಕೆ ಈಗ ಸದ್ಯಕ್ಕೆ ಜಾಗ ಇಲ್ಲ. ಏನಿದ್ರು ಅವರು ದಲ್ಲಾಳಿಗಳಿಗೆ ಇಲ್ಲಿ ಮಧ್ಯವರ್ತಿಗಳಿಗೆ ಕೊಡಬೇಕು, ಮಧ್ಯವರ್ತಿಗಳು ಮಾರಾಟವನ್ನ ಮಾಡ್ಕೋಬೇಕಾಗುತ್ತೆ. ಸರ್, ಹಂಗೆ ಮಾಡ್ತಾರೆ. ಇದು ರೈತರು ತಂದು ದಳ್ಳಾಳಿಗಾರರಿಗೆ ಹಾಕ್ತಾರೆ, ಅವ್ರ ಹತ್ರ ವ್ಯಾಪಾರಸ್ಥರು ಬಂದು ತಕೊಂಡು ಹೋಗ್ತಾ ಇದ್ದಾರೆ. ಸರ್, ಓಕೆ. ಹಾಗಾದ್ರೆ ಈಗ ಇಲ್ಲಿ ರೈತರ ನೇರ ಮಾರಾಟಕ್ಕಾಗಿ ಅಂತ ಬೋರ್ಡ್ ಹಾಕಿದ್ದಾರೆ, ಮತ್ತೆ ರೈತರಿಲ್ಲ ಅಂದಮೇಲೆ ಆ ಬೋರ್ಡನ್ನ ಯಾಕೆ ಹಾಕಿದ್ದಾರೆ? ಇಲ್ಲಿನ MLA ಏನು ಮಾಡ್ತಿದ್ದಾರೆ ಪ್ರದೀಪ್ ಈಶ್ವರ್? ಸರ್, ಅದು ರೈತರಿಗೆ ಫಸ್ಟ್ ಫುಲ್ ಪ್ಲಾಟ್ಫಾರ್ಮ್ ರೈತರಿಗೆ ಅಂತ ಬಿಟ್ಕೊಟ್ಟಿದ್ರು. ಅದರ ಲೈಸೆನ್ಸ್ಗಳು ಜಾಸ್ತಿ ಕೊಟ್ಟಿದ್ದರ ಕಾರಣವಾಗಿ ಅವ್ರಿಗೆ ಅಂಗಡಿಗಳಿದ್ದಕ್ಕೆ ರೈತರದ್ದು ಅವರೇ ತಗೊಂಡು ದಳ್ಳಾಳಿಗಾರರೇ ತಗೊಂಡು ಕಮಿಷನ್ ಬಾಡಿಗೆ ಕೊಟ್ಕೊಂಡು ಅವರು ಖರೀದಿ ಮಾಡ್ತಾ ಇದ್ದಾರೆ. ಸರ್, ರೈತರ ಹತ್ರ ಹಾಕಿಸ್ಕೊಂಡು ಅವ್ರು ತಗೊಂಡು ವ್ಯಾಪಾರಸ್ಥರು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಸರ್, ರೈತರಿಗೆ ಜಾಗ ಇಲ್ಲ ಇಲ್ಲಿ. ಅಲ್ಲ ಸರ್, ಕರೆಕ್ಟು. APMCಯಲ್ಲಿ ಇರೋದು ರೈತರ ನೇರ ಮಾರಾಟಕ್ಕೆ ಅಂತ ಕೊಟ್ಟಿರೋದನ್ನ ಇಲ್ಲಿ ಬಂದುಬಿಟ್ಟು ರೈತರದನ್ನ ಕಿತ್ಕೊಂಡು ದಲ್ಲಾಳಿಗಳು ಮಾರಾಟ ಮಾಡೋದಕ್ಕೆ ಯಾವನು ಕೊಟ್ಟಿಲ್ಲ. ಯಾರ ಅಪ್ಪನವನಿದ್ದು ಆಸ್ತಿ ಅಲ್ಲ ಇದು, ಗೊತ್ತಾಯ್ತಾ? ರೈತರದ್ದನ್ನು ರೈತರಿಗೆ ಬಿಟ್ಕೊಡ್ಬೇಕು ಅಂತ ಇರೋದು. ಪ್ರದೀಪ್ ಈಶ್ವರ್ MLA ಆಗಿ ಇಲ್ಲಿ ಮಾಡ್ತಿರೋಂಥ ಕೆಲಸ ಏನೇನೋ ಮಾಡಿದ್ದೀನಿ ಅಂತ ಅವಾಗವಾಗ ಬುರುಡೆಯನ್ನು ಬಿಡ್ತಿರ್ತಾರಲ್ಲ, ಏನು ಮಾಡಿದ್ದಾರೆ? ಹಾಗಾದರೆ ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ಎಲ್ಲೋಯ್ತು APMCಗೆ? ಇಲ್ಲಿ ಯಾವುದೇ ಹೊಸ ಅಂಗಡಿಗಳಾಗಿಲ್ಲ, ಕಟ್ಟಡಗಳಾಗಿಲ್ಲ. ಈ APMCಗೆ ಅಂತ ಇಲ್ಲಿಗೆ ಒಂದಷ್ಟು ಹಣ ಬಿಡುಗಡೆ ಆಗಿದೆಯಲ್ಲ ಚಿಕ್ಕಬಳ್ಳಾಪುರಕ್ಕೆ, ಅದೆಲ್ಲ ಎಲ್ಲಿ ಹೋಯ್ತು ಮತ್ತೆ? ಸರ್, ಪ್ರದೀಪ್ ಈಶ್ವರ್ ಅವರು ಗೆದ್ದು ಬಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವರು ನಾವು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಚಿಕ್ಕಬಳ್ಳಾಪುರ APMC ಮಾರ್ಕೆಟ್ ಸ್ವಲ್ಪ ಇದೆ ಗಮನಕ್ಕೆ ಬಂದಿಲ್ಲ, ಅವ್ರಿಗೆ ಏನು ಗೊತ್ತಾಗಿಲ್ಲ. ಅವ್ರಿಗೂ ಬಂದು ರೈತರಿಗೆ ಜಾಗ ಬಿಟ್ಕೊಡ್ಬೇಕು ಅಂತೇಳಿ ಪ್ರದೀಪ್ ಸರ್ ಅವ್ರಿಗೆ ಹೇಳಿದ್ರೆ ಸ್ವಲ್ಪ ಬಿಟ್ಕೊಡ್ಬೋದು. ಯಾವ ರೈತರಿಗೆ ಜಾಗ ಇಷ್ಟು ಅಂತ ಬಿಟ್ಕೊಟ್ರೆ ಅವ್ರಿಗೂ ಬಂದು ಡೈರೆಕ್ಟ್ ತಗೊಬಂದು ಅವರು ವ್ಯಾಪಾರಸ್ಥರಿಗೆ ಮಾಡಿಕೊಂಡು ಅವ್ರಿಗೂ ಸ್ವಲ್ಪ 10, 20 ರೂಪಾಯಿ ಜಾಸ್ತಿ ಮಾರ್ಕೊಳ್ಬೋದು. ರೈತರು ಬಂದು ಸ್ವಂತ ಮಾರ್ಕೊಂಡು ಹೋಗ್ಬೋದು. ಆದರೆ ಇದು ತಗೊಳ್ತಾ ಇಲ್ಲ ಸರ್. ಅವರು ಪ್ರದೀಪ್ ಈಶ್ವರ್ ಅವರು ಬಂದು ನೋಡಿ ರೈತರಿಗೆ ಬಿಟ್ಕೊಡ್ಬೇಕು ಸರ್ ಸ್ವಲ್ಪ ಜಾಗ ಅಲ್ಲಿ. ಓಕೆ, ಪ್ರದೀಪ್ ಈಶ್ವರ್ ಅವರ ಗಮನಕ್ಕೆ ಮತ್ತೊಂದು ವಿಷಯವನ್ನು ತೊಗೊಂಡು ಬರ್ತಾ ಇದ್ದೀವಿ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಏನನ್ನ ಮಾತಾಡಿದರೆ ಆಗಲ್ಲ. ತಮ್ಮ APMC ಮಾರುಕಟ್ಟೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ APMC ಮಾರುಕಟ್ಟೆಯ ಪರಿಸ್ಥಿತಿ ಏನಿದೆ ಅದನ್ನು ನಿಮ್ಮ ಮುಂದೆ ತೆಗೆದಿಡ್ತಾ ಇದ್ದೀವಿ. ಇಲ್ಲಿ ರೈತರ ನೇರ ಮಾರಾಟಕ್ಕಾಗಿ ಅಂತ ಇರ್ತಕ್ಕಂತಹ ಎಲ್ಲವನ್ನು ಮಂಡಿಯಲ್ಲಿ ಯಾರು ಲೈಸೆನ್ಸ್ ತೊಗೊಂಡಿದ್ದಾರೆ ಅವರಿಗೆ ಬಾಡಿಗೆಗೆ ಕೊಡಲಾಗಿದೆ. ಆದರೆ ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ?
ಲೈಸೆನ್ಸ್ ತಗೊಂಡವರಿಗೆ ಯಾಕೆ ಬೇರೆ ಅಂಗಡಿಗಳನ್ನ ಕೊಟ್ಟಿಲ್ಲ, ಕಟ್ಟಡಗಳನ್ನು ಕಟ್ಟಿಕೊಟ್ಟಿಲ್ಲ? ಕಟ್ಟಿಕೊಡಲಿಕ್ಕೆ ಆಗಲ್ಲ ಅಂದಮೇಲೆ ಯಾತಕ್ಕಾಗಿ ಲೈಸೆನ್ಸನ್ನು ಅವರಿಗೆ ಕೊಟ್ಟಿದ್ದೀರಿ? ಇಲ್ಲಿಗೆ ಸ್ಯಾಂಕ್ಷನ್ ಆದಂತಹ ಹಣ ಎಲ್ಲೋಯ್ತು? ನಿಮ್ಮ ಕ್ಷೇತ್ರದ ಜನರಿಗೆ ನಿಮ್ಮ ಸರ್ಕಾರ ಮತ್ತು ಪ್ರದೀಪ್ ಈಶ್ವರ್ ನೀವೇ ತಿಳಿಸಿ. ಇದನ್ನು ನಾವು ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಹಣ ಎಷ್ಟು ಬಿಡುಗಡೆ ಆಗಿದೆ ಅದನ್ನು ಲೆಕ್ಕ ಸಮೇತ ನಿಮಗೆ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನಮ್ಮ ಜೊತೆ ಮತ್ತೊಬ್ಬರು ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ಶಶಿ ಅಂತಪ್ಪ. ಶಶಿ ಅವರೇ, ಸರ್, ಈಗಾಗಲೇ ಈ ಹೂವಿನ ಮಾರುಕಟ್ಟೆ ವ್ಯವಸ್ಥೆಗಳ ಇದು ಅವ್ಯವಸ್ಥೆನ ಒಂದು ಗೊತ್ತಾಗ್ತಿಲ್ಲ. ಒಂದು ಟಾಯ್ಲೆಟ್ ಇಲ್ಲ, ಒಂದು ಶೌಚಾಲಯ ಬೇಕಾಗಿಲ್ಲ, ರೈತರಿಗೆ ಬೇಕಾಗಿರೋದು ಏನೂ ಇಲ್ಲ, ಇಲ್ಲಿ ಏನು ಕಾಣಿಸ್ತಿಲ್ಲ. ಈಗಾಗಲೇ ಒಂದಷ್ಟು ಜನ ಕೈಕಾಲನ್ನು ಮುರ್ಕೊಂಡಿದ್ದಾರೆ, ಮಳೆಗಾಲದಲ್ಲಿ ಕೆಲವರು ಸತ್ತು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅದು ಎಷ್ಟು ಅನ್ನೋದು ಆಮೇಲೆ. ಆದರೆ ಇವಾಗ ನಿಮಗೆ ಬೇಕಾಗಿರುವ ವ್ಯವಸ್ಥೆಗಳು ಯಾಕೆ ಇಲ್ಲಿ ಆಗಿಲ್ಲ? ಇಲ್ಲಿಯವರೆಗೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಎಲ್ಲರೂ ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲಣ್ಣ. ನಾವು ರೈತರ ಬಗ್ಗೆ ನಾವು ಮಾತಾಡೋದು, ನಮ್ಗೆ ಆ ಪಕ್ಷ ಬೇಡ. ನಮ್ಗೆ ಇಲ್ಲಿ ಮಾರ್ಕೆಟ್ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಡ್ಬೇಕು, ಮೇಯ್ನ್ ನಮ್ಗೆ ಅಷ್ಟೇ ಬೇಕಾಗಿರೋದು. ಈ ಪಕ್ಷ ಆ ಪಕ್ಷ ನಮ್ಗೆ ಬೇಕಾಗಿಲ್ಲ. ಇವಾಗ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಮತ್ತೆ ವೆಹಿಕಲ್ಸ್ ಓಡಾಡೋದಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಹಬ್ಬ ಸೀಸನ್ ಬಂದ್ರೆ ಇಲ್ಲಿ ವೆಹಿಕಲ್ಸ್ ಓಡಾಡೋದು ತುಂಬಾ ರೈತರಿಗೆ ತೊಂದರೆ ಆಗ್ತಾ ಇದೆ. ಬಟ್ ಇನ್ನೊಂದು ಏನಂದ್ರೆ ಎಷ್ಟೋ ಜನ ರೈತರು ಬಿದ್ದು ಗಾಡಿಗಳಲ್ಲಿ ಬಿದ್ದು ಕೈ ಕಾಲು ಎಫೆಕ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಸರ್ಕಾರ ಬರಲಿ, ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೇಕೆಂದು ನಾವು ಈ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ. ಸರ್ಕಾರ ಬೇಗ ಬೇರೆ ಕಡೆ ಮಾರ್ಕೆಟ್ ಮಾಡ್ಬೇಕು ಸರ್, ಇದು ಹೇಳೋದು ನಾನು. ಈಗ ನೀವೆಲ್ಲರೂ ಹೇಳ್ತಾ ಇದ್ದೀರಿ ಯಾವುದೇ ಪಕ್ಷ ಬರಲಿ, ಯಾರೇ ಬರಲಿ, ಏನು ಮಾಡಿಲ್ಲ ಅಂತ. ಆದರೆ ಈಗ ಮೊದಲಿದ್ದ ಸುಧಾಕರ್ ಅವರು ಮಾಡಿರಲಿಲ್ಲ, ಅಲ್ಲೆಲ್ಲೋ ಜಾಗನ ಕೊಟ್ಟಿದ್ದಾರೆ 9.5 ಎಕರೆ. ಸರ್, ಅವ್ರ ಬಗ್ಗೆ ಇವ್ರು ಬೇಡ, ಇವ್ರ ಬಗ್ಗೆ ಅವ್ರ ಬೇಡ. ಸರ್, ನಾವ್ ಹೇಳ್ತಿರೋದು ಒಂದೇ ನಿಮಿಷ. ಈಗ ರೈತರಿಗೆ ನಾವು ರಾಜಕೀಯದ ವಿಷಯ ಮಾತಾಡ್ತಿಲ್ಲ. ಈಗ ಇಲ್ಲಿ ನೀವೇ ಆಯ್ಕೆ ಮಾಡಿದ್ದಂತಹ ಜನಪ್ರತಿನಿಧಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬೇರೆ ಯಾರು ಅಲ್ಲ. ಫಸ್ಟ್ ಸುಧಾಕರ್ ಅವರನ್ನ ಆಯ್ಕೆ ಮಾಡಿದ್ರಿ, ಅವರಲ್ಲೆಲ್ಲೋ 9.5 ಎಕರೆ ಜಾಗವನ್ನ ಸ್ಯಾಂಕ್ಷನ್ ಮಾಡಿದ್ರು. ಅದಾದ ಮೇಲೆ ಈಗ ನಂದಿ ಕ್ರಾಸ್ ಅಲ್ಲೆಲ್ಲೋ ಪ್ರದೀಪ್ ಈಶ್ವರ್ 25 ಎಕರೆ ತಗೊಂಡು ಹೋಗ್ತೀವಿ ಅಂತಿದ್ದಾರೆ. ಇದು ಅಲ್ಲ, ನೀವು ದೂರ ಮಾಡ್ತಾರೆ, ದೂರದಿಂದ ನಾವು 10 ಕಿಲೋಮೀಟರ್ ಹೋಗ್ಬೇಕು. ಇವಾಗ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ನಮ್ದು ಒಂದು 10 ಜನ ಆಳುಗಳು ಬಂದಾಗ ಒಂದು 2 ಬ್ಯಾಗ್ ಕೇಳ್ತಾರೆ. 2 ಬ್ಯಾಗ್, ಈ ಕಡೆ ಒಂದು ಬ್ಯಾಗ್, ಈ ಕಡೆ ಒಂದು ಬ್ಯಾಗ್, ಮೇಲೊಂದು ಬ್ಯಾಗ್ ಇಟ್ಕೊಂಡು ಹೋಗ್ಬೇಕು. ಟ್ರಾಫಿಕ್ ಜಾಮ್ ಆಗಕ್ಕೆ ಸಿಕ್ಕಾಕೊಂಡಾಗ ಟ್ರಾಫಿಕ್ ನಾವು ಹೆಲ್ಮೆಟ್ ಇಂದ ಪಕ್ಕದಲ್ಲಿ ಗಾಡಿ ಹೋದ್ರೇನು ಗೊತ್ತಾಗಲ್ಲ, ಪೊಲೀಸರು ಹಿಡಿತಾರೆ. ಎಲ್ಲ ಅಲ್ಲಾಗಲ್ಲ. ಮಾರ್ಕೆಟ್ ನಾವೆಲ್ಲ ಹತ್ರ ಇರ್ಬೇಕು ನಮ್ಗೆ. ಈಗ ಹತ್ರ ಇರಬೇಕು. ವಯಸ್ಸಾಗಿರೋ ಇವಾಗ ಮೊನ್ನೆ ಕೊರೋನಾ ಬಂದಲ್ಲಿ ಒಬ್ರು ನಮ್ಮೂರಲ್ಲೇ ಪಕ್ಕದೂರಲ್ಲೇ ಕೊರೋನಾ ಬಂದು ಆ ಮಗ ಸತ್ತೋಗ್ಬಿಟ್ಟ. ಅವಳ ಹೆಂಡತಿಗೆ ಗಾಡಿ ಓಡಿಸೋದು ಬರಲ್ಲ. ಮುದುಕಪ್ಪನ ಗಾಡಿ ಎತ್ಕೊಂಡು ಆ ಟ್ರಾಫಿಕಲ್ಲಿ ಹೋಗೋಕ್ಕಾಗಲ್ಲ. ಅವ್ನು ಪಾಪ ಅವ್ನು 300 ರೂಪಾಯಿ ಆಟೋ ಮಾಡ್ಕೊಂಡು ಹೋಗೋಕೆ ಅಲ್ಲಿವರೆಗೂ ಆಗತ್ತಾ? ಬರೋದ್ರ ಊರಲ್ಲಿ 1000, 1500, 300 ರೂಪಾಯಿ ಇವನ್ಗೆ, ಕೂಲಿಯರ್ಗೆ ಕಮಿಷನ್ ಎಲ್ಲ ಹೋಗಿ ನಮ್ಗೇನು ಉಳಿತೆ? ಏನೇ ಆಗಲಿ ನಗರದ ಸುತ್ತಮುತ್ತ ಚಿಕ್ಕಬಳ್ಳಾಪುರ ನಗರ ಸುತ್ತಮುತ್ತ ಒಂದು 2-3 ಕಿಲೋಮೀಟರ್ ಅಲ್ಲಿ ಮಾಡಿದ್ರೆ ಎಲ್ಲಾ ರೈತರಿಗೂ ಅನುಕೂಲ ಆಗುತ್ತೆ. ಈಗ ಚಿಂತಾಮಣಿಯಿಂದ ಬರೋರಿದ್ದಾರೆ, ಗುಡ್ಬಂಡೆಯಿಂದ ಬರೋರಿದ್ದಾರೆ, ಜಾಸ್ತಿ ಸುಮಾರು ಒಂದು 20 ಕಿಲೋಮೀಟರ್ 25 ಕಿಲೋಮೀಟರ್ ಕಡೆಯಿಂದ ಬರೋಷ್ಟು ದೂರ ಇದೆ. ಆದ್ರೆ ಇಲ್ಲಿ ನಗರದ ಸುತ್ತಮುತ್ತ ಮಾಡಿದ್ರೆ ಎಲ್ಲಾ ರೈತರಿಗೂ ಅನುಕೂಲ ಆಗುತ್ತೆ ಅನ್ನೋದು. ಈಗ ನಗರದ ಸುತ್ತಮುತ್ತ ಮಾಡಬೇಕು ಅಂತೀರಿ. ಈಗ ಪ್ರದೀಪ್ ಈಶ್ವರ್ ಅವರ ವಾದ ಏನಂದ್ರೆ, ಈಗ MLA ಆಗಿರುವ ಪ್ರದೀಪ್ ಈಶ್ವರ್ ಅವರ ವಾದ, ಈ 9.5 ಎಕರೆ ಜಾಗ ಇದೆಯಲ್ಲ ಅದು ತುಂಬಾ ಚಿಕ್ಕದಾಗತ್ತೆ, ಹಾಗಾಗಿ ನಮಗೆ 25 ಎಕರೆ ಬೇಕು ಅಂತ. ಅಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಈಗ ಸದ್ಯಕ್ಕೆ ಕೊಡಕ್ಕಾಗಲ್ಲ ಅನ್ನೋದನ್ನ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಮಾಡ್ತೀವಿ ಅಂತ ಪ್ರದೀಪ್ ಈಶ್ವರ್ ಹೇಳ್ತಿದ್ದಾರೆ. ಅದು ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇಲ್ಲ, ಈ 9.5 ಎಕರೆ ಸಾಕಾಗಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನ ನೀವೇ ಇಲ್ಲಿನ ರೈತರಿಗೆ ಹಣ ಇವತ್ತು 9 ಎಕರೆ ಸಾಕು. ದಿನ ರೈತರು ಇಲ್ಲಿ ಕಮ್ಮಿ ಆಗ್ತಾವ್ರೆ. ಸಿಟಿ ಏರ್ ಬರ್ತಾ ಇದೆ, ಇವತ್ತು ಸಾಕು. ನಾಳೆ ಬೆಳಿಗ್ಗೆ ಏನು ಬೇಕಾಗಿಲ್ಲ. ಇವತ್ತು ಶರ್ಟು ಪ್ಯಾಂಟ್ ಇವತ್ತು ಹೊಲ್ಸ್ಕೊಂಡು ಮಗುಗೆ ದೊಡ್ಡದಾತಾನೆ ದೊಡ್ಡ ಪ್ಯಾಂಟು ಶರ್ಟು ಅಂತ ನಾಳೆ ಬೆಳಿಗ್ಗೆ ಅಂತಲ್ಲ, ಇವತ್ತಿಗೆ ಸಾಕು. ಇಷ್ಟಕ್ಕೆ ಸಾಕು, 9.5 ಎಕರೆ ಸಾಕು. ಅಂದ್ರೆ ಈಗ ಕೊಟ್ಟಿರ್ತಕ್ಕಂಥ, ಅಂದ್ರೆ ಸುಧಾಕರ್ ಅವರು ಇದ್ದಾಗ ಸ್ಯಾಂಕ್ಷನ್ ಆಗಿರ್ತಕ್ಕಂತಹ 9.5 ಎಕರೆ ಸಾಕಾಗುತ್ತೆ. ಅದು ಸಿಟಿಗೆ ಹತ್ರನೂ ಇದೆ. ಹತ್ರ ಇದೆ. ಅದೇ ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ಕೂಸುಟ್ಟ ಕೂಲಾಗಿ ಹುಟ್ಟಿಸಿದ್ರು ಅಂದಂಗೆ. ಇವತ್ತು 9.5 ಎಕರೆ ಸಾಕು. ಚಿಕ್ಕಬಳ್ಳಾಪುರ ನಗರಕ್ಕೆ ಈಗ ಅದು ಅನುಕೂಲ ಹತ್ರವಾಗಿದೆ. ಅದೇ ಬೆಸ್ಟ್ ಅಂತ ಎಲ್ಲ ರೈತರ ಒಂದು ಕನಸಾಗಿದೆ. ಬಟ್ ಅದು ನಂದಿ ಕ್ರಾಸ್ ಬಳಿ ಮಾಡಿರೋ ಅದು ಅವರವರೇ ಕಿತ್ತಾಡೋ ಪರಿಸ್ಥಿತಿನಲ್ಲಿ ಈಗ ನಮಗೆ ರೈತರಿಗೆ ನಡು ನೀರಿನಲ್ಲಿ ಕೈ ಬಿಟ್ಟಂತ ಆಗಿದೆ ಸರ್. ಈಗ ಈ ಮಾರುಕಟ್ಟೆಯನ್ನ
ಕೇವಲ ರಾಜಕೀಯದ ಆಟ ಆಡೋದಕ್ಕೆ ಇಲ್ಲಿನ ರಾಜಕಾರಣಿಗಳು ಉಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಈ ಹೂವಿನ ಮಾರುಕಟ್ಟೆಯನ್ನು ಬರ್ತಾರೆ ರಾಜಕೀಯ ಅಂತ, ಈ ಎಲೆಕ್ಷನ್ ಬಂದಾಗ ನಾವು ಎಲ್ಲವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಹೋಗ್ತಾರೆ. ಅದಾದ ಮೇಲೆ ಯಾರು ಮಾಡಲ್ಲ. ಇದಕ್ಕೆ ಮೊದಲು ಸುಧಾಕರ್ ಅವರು ಗೆದ್ದಿದ್ರು, ಅವರು ಕೂಡ ಏನು ಮಾಡಲಿಲ್ಲ. ಈಗ ಪ್ರದೀಪ್ ಈಶ್ವರ್ ಗೆದ್ದಿದ್ದಾರೆ, ಅವರು ಕೂಡ ಏನು ಮಾಡಿಲ್ಲ. ಆದರೆ ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಕೊಡೋ ಭರವಸೆ ಆಶ್ವಾಸನೆ ಏನಂದರೆ ಇದನ್ನು ನಾವು ಸರಿ ಮಾಡ್ತೀವಿ ಅಂತ. ಹಾಗಾದರೆ ಯಾಕೆ ಇದನ್ನು ಸರಿ ಮಾಡಲಿಲ್ಲ? ಇವರ ತಲೆಯಲ್ಲಿ ಏನು ಮಾಡ್ತಾ ಇದೆ? ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಈಗಾಗಲೇ APMCಗೆ ಟ್ಯಾಕ್ಸನ್ನು ಕಟ್ತಿದ್ದೀರಿ. ಪ್ರತಿಯೊಂದು ಈ ಅಂಗಡಿಗಳು ಇದನ್ನು ನೀವೇಗಳೇ ಇಲ್ಲಿರೋರೇ ಶೀಟ್ ಹಾಕೊಂಡಿದ್ದಾರೆ ಅಂತ ಅನ್ನಿಸುತ್ತೆ ಇದೆಲ್ಲ ನೋಡ್ತಿದ್ರೆ. ಪ್ರತಿಯೊಂದು ಅಂಗಡಿಯವರು 2,000 ರೂಪಾಯಿ ಸರ್ಕಾರಕ್ಕೆ ಕಟ್ತಿದ್ದಾರೆ. ಸರ್ಕಾರ ಈ ಪ್ರೈವೇಟ್ ಜಾಗಕ್ಕೆ ಎಷ್ಟು ಕೊಡ್ತಿದೆ ನಮ್ಗೆ ಗೊತ್ತಿಲ್ಲ. ಆದರೆ 2,100 ಜನ ಇದ್ದರೂ ಕೂಡ ಇಲ್ಲಿನ ಇವರು ಯಾರು ಮರ್ಚೆಂಟ್ಗಳು, ವರ್ತಕರು, ಅವರು ಟೋಟಲ್ ಅಲ್ಲಿಗೆ 2 ಲಕ್ಷ ಆಗೋಯ್ತು. 2 ಲಕ್ಷ ಆಯಿತು ಅಂದರೆ ಈಗ ಇದಕ್ಕೆ 2 ಲಕ್ಷವನ್ನು ಸರ್ಕಾರಕ್ಕೆ ನೀವು ಕೊಡ್ತೀರಾ, ಅವ್ರಿಗೆ ಎಷ್ಟು ಪಾವತಿ ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ಆ 2 ಲಕ್ಷವನ್ನು ಸರ್ಕಾರನೇ ತೊಗೊಂಡ್ರೆ ಜನರನ್ನು ಉದ್ಧಾರ ಮಾಡೋಕ್ಕಾಗಲ್ವಾ? ಸರ್, ಅವರು ರಾಜಕೀಯ ಬೆಳೆಸ್ಕೊಳ್ಳೋದಕ್ಕೆ ಚುನಾವಣೆ ಟೈಮಲ್ಲಿ ಬಂದು ಹುಸಿ ಭರವಸೆಗಳನ್ನ ಕೊಟ್ಟು ಹೋಗ್ತಾರೆ. ಎಲ್ಲ ಪ್ರತಿಯೊಂದು ಪಾರ್ಟಿಯವರು ಅಷ್ಟೇ, ಇಂಥ ಪಾರ್ಟಿಯವರು ಅಂತನಿಲ್ಲ, ಹುಸಿ ಭರವಸೆಗಳನ್ನ ಕೊಟ್ಬಿಟ್ಟು ಹೋಗ್ತಾರೆ. ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ನಮ್ಮ ರೈತರು ಏನಾಗಿದ್ದಾರೆ ಅಂತ ಇದ್ ಕಡೆ ತಲೆ ಹಾಕೋದು ನೋಡೋದಂಥ ಪರಿಸ್ಥಿತಿನಲ್ಲಿ ಯಾವ ಶಾಸಕರು ಇಲ್ಲ. ಬಟ್ ಇಲ್ಲಿ ನಮ್ಮ ವರ್ತಕರು ಏನು ಮಾಡ್ತಾರೆ, APMCಗೆ 2,000 ಚಿಲ್ಲರೆ ಕೊಡ್ತಾರೆ. ಅದಲ್ಲದೆ ಪ್ರೈವೇಟ್ನವರು ಸಹ ಬಂದು ಇಲ್ಲಿ ವರ್ತಕರ ಹತ್ರ ಹಣ ವಸೂಲಿ ಮಾಡ್ತಾ ಇದ್ದಾರೆ. ನಮಗೆ ಬಾಡಿಗೆ ಕೊಡಿ ಅಂತೇಳಿ. ಅದು ಸಹ ನಾವು ಕಣ್ಣಾರೆ ನೋಡಿದ್ದೀವಿ. ಅದರಿಂದ ನಮಗೆ ರೈತರಿಗೆ ಅನುಕೂಲ ಆಗೋಂಥ ಒಂದು ಸುವ್ಯವಸ್ಥಿತವಾದಂಥ ಮಾರುಕಟ್ಟೆಯನ್ನು ಕಲಿಸ್ಬೇಕಂತೇಳಿ ನಾವು ಪ್ರದೀಪ್ ಈಶ್ವರ್ ಈ ಮೂಲಕ ತಿಳಿಸ್ತೀವಿ ಸರ್. ಇಲ್ಲಿ ಪ್ರದೀಪ್ ಈಶ್ವರ್ ಮತ್ತೆ ಈಗ ಸದ್ಯದ MLA ಆಗಿರೋದು ಅವರೇ ಆಗಿರೋದ್ರಿಂದ ಅವರನ್ನೇ ಕೇಳಬೇಕು. ಯಾಕೆಂದರೆ ಅವರದ್ದೇ ಸರ್ಕಾರ ಅಧಿಕಾರದಲ್ಲಿದೆ. ಹೀಗಿದ್ದಾಗ ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ನೋಡಬೇಕಾಗಿರೋದು ಪ್ರದೀಪ್ ಈಶ್ವರ್. ಹಾಗೆ ಆ ಸರ್ಕಾರ ಎಲ್ಲೋ ಕೂತ್ಕೊಂಡು ಸುಮ್ಮನೆ ಸೌಂಡನ್ನು ಮಾಡಿದರೆ ಆಗಲ್ಲ. ಸೌಂಡ್ ಮಾಡೋದನ್ನು ಬಿಟ್ಟು ತುಂಬಿದ ಕೊಡದ ಹಾಗೆ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಿದರೆ ಮಾತ್ರ ಇಲ್ಲಿನ ರೈತರಿಗೆ ಉಪಯೋಗ ಆಗುತ್ತೆ. ಇಲ್ಲಿ BJP, ಕಾಂಗ್ರೆಸ್ಸು, ಸುಧಾಕರ್, ಪ್ರದೀಪ್ ಈಶ್ವರ್ ಅಂತ ಬರಲ್ಲ. ಇವರೆಲ್ಲರ ಜಗಳದ ಮಧ್ಯೆ ರೈತರು ಇಲ್ಲಿ ಕಂಗಾಲಾಗಿ ಹೋಗಿದ್ದಾರೆ, ಕಾಲನ್ನು ಮುರ್ಕೊಂಡವರಿದ್ದಾರೆ. ಈ ಮಾರುಕಟ್ಟೆಯಲ್ಲಿ ಇನ್ನೊಂದು ಅವ್ಯವಸ್ಥೆ ಅಂದರೆ ಸರ್ಕಾರಕ್ಕೆ ಪ್ರತಿ ವರ್ತಕರು ಒಂದೊಂದು ಅಂಗಡಿಯಿಂದ 2,000 ರೂಪಾಯಿ ಕೊಡೋದಲ್ಲದೆ ಇದು ಏನು ಪ್ರೈವೇಟ್ ಖಾಸಗಿ ಜಾಗ, ಈ ಖಾಸಗಿ ಜಾಗದವರು ಕೂಡ ಪ್ರತ್ಯೇಕವಾಗಿ ಒಂದಷ್ಟು ಹಣವನ್ನು ಕೇಳಿ ಪಡಿತಾ ಇದ್ದಾರೆ ಅನ್ನುವಂತಹ ದೂರುಗಳು ಕೂಡ ಬರ್ತಾ ಇದೆ. ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ಸರ್ಕಾರ ಏನು ಮಾಡುತ್ತೆ, ಇಲ್ಲಿನ MLA ಇವಾಗ ಏನು ಮಾಡ್ತಾರೆ ಅನ್ನೋದು. MLA ಹೋಗ್ಲಿ, ಈ ಎಲೆಕ್ಷನ್ ಮುಗಿದ ನಂತರ ಇಲ್ಲಿಗೆ ಯಾವತ್ತಾದರೂ ಬಂದು ಇಲ್ಲಿನ ಕಷ್ಟಗಳನ್ನ ನೋಡಿದ್ದಾರಾ, ಕೇಳಿದ್ದಾರಾ ಸರ್? ಸರ್, ನಾವು ಕಂಡಂಗೆ ಇಂದು ಬಂದಿಲ್ಲ. ಆಲ್ಮೋಸ್ಟ್ ಕೊರೋನಾ ಮುಗಿದು ಈಗ ಒಂದು 6-7 ವರ್ಷ ಆಗಿದೆ. ಆಗ ಬಂದಿರೋಂಥ ಇಲ್ಲಿಗೆ ವರ್ತಕರು ರೈತರಿಗಂತೂ ತುಂಬ ನೀವೇ ನೋಡ್ತಾ ಇದ್ದೀರಾ ಈಗ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಮಗೆ ರೈತರಿಗೆ ನಾವು ಈ ಮೂಲಕ ಎಲ್ಲ ರೈತರು ನಾವು ಕೇಳ್ಕೊಳ್ಳೋದು, ಯಾವುದೇ ಸರ್ಕಾರ ಬರಲಿ, ಯಾವ ಶಾಸಕರೇ ಬರಲಿ, ನಮಗೆ ಸುವ್ಯವಸ್ಥಿತವಾದ ಒಂದು ಮಾರುಕಟ್ಟೆಯನ್ನು ಕಲ್ಪಿಸಲಿ. ಮತ್ತು ಇಲ್ಲಿ ಮೂಲಭೂತ ಸೌಕರ್ಯವಾದಂಥ ಶೌಚಾಲಯವಿಲ್ಲ, ಪ್ಲಸ್ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಅದರಿಂದ ನಮಗೆ ಇಲ್ಲಿ ಸುವ್ಯವಸ್ಥಿತವಾದ ಒಂದು ಶೌಚಾಲಯ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ತಿಳಿಸ್ತೇವೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.